ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ದಾರೆ ಅಂತ ಕೇಳ್ಕೊಂಡು ಒಪ್ಕೋಬೇಕಲ್ಲ. ಅದು ನೋಡೋಣ, ನನಗೆ ಗೊತ್ತಿಲ್ಲ, ಅಲ್ಲಿ ನಾನು ಹೋಗಿಲ್ಲ. ಯಾಕೆ ಹಿನ್ನಡೆ ಆಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ಓಟ್ ಹಾಕಿಲ್ಲ ಏನು, ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗೊಂಡು. ಸಾಕಷ್ಟು ನಿರೀಕ್ಷೆ ಇತ್ತಲ್ವಾ ಸರ್ ಬಿಹಾರ ಈ ಬಾರಿ ಚುನಾವಣೆ? ಸಾಕಷ್ಟು ನಿರೀಕ್ಷೆ ಇತ್ತು ಬಿಹಾರ ಚುನಾವಣೆ. OBC ಮತಗಳಲ್ಲಿ ನಿರ್ಣಾಯಕ ಸರ್, ಹಿಂದುಳಿದ ಮತಗಳು ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಗೊತ್ತಿಲ್ಲ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಅಲ್ವಾ? ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಸೊ ಬಹಳ ಪ್ರಮುಖವಾಗಿ ಅವರು OBC ಮತಗಳ ಬಗ್ಗೆ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಉತ್ಕರ್ಷ್ ಅವರೇ, ಬಹಳ ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರಿಗೆ 2023ರಲ್ಲಿ ಜಾತಿವಾರು ಸಮೀಕ್ಷೆಯನ್ನು ಮಾಡಿದಾಗ ಕಾಂಗ್ರೆಸ್ ಒಂದು ಹಂತಕ್ಕೆ ಬೆಂಬಲವನ್ನು ನೀಡಿತ್ತು ಅನ್ನೋದಾಗಿ, ಲೋಕಸಭಾ ಚುನಾವಣೆ ಸಂದರ್ಭಕ್ಕೆ ಅವರು ಪಕ್ಷಾಂತರ ಮಾಡಿದ್ರು, ಪಕ್ಷಾಂತರ ಇನ್ ದ ಸೆನ್ಸ್ ಅವರು ಪಕ್ಷ ಬದಲಾವಣೆಯನ್ನು ಮಾಡಿದ್ರು, ಜಂಪಿಂಗ್ ಸ್ಟಾರ್ ಅನ್ನೋದಾಗಿ ಅವ್ರಿಗೆ ಹೆಸರು ಇದೆ. ಸೊ ಈಗ OBCಯ ನಾಯಕನ ಮೇಲಿದ್ದಂತ ಒಂದು ವಿಶ್ವಾಸ ಈಗ ನಿಮ್ಗೆ ಪ್ಲಸ್ ಆಯ್ತಾ ಅನ್ನುವಂತ ಚರ್ಚೆ. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಮಾತನಾಡ್ತಾ ಹೇಳ್ತಾ ಇದ್ರು. ಅಲ್ಲ, ಮೋದಿ ಯಾರು ಮತ್ತೆ OBC ಮತ್ತೆ ಅದನ್ನೇ ಹೇಳ್ತಿರೋಂಥದ್ದು ನಾವು. ಅದನ್ನೇ ಸೋಷಿಯಲ್ ಇಂಜಿನಿಯರಿಂಗ್ ಕೂಡ, ನೀವು ಸೋಷಿಯಲ್ ಇಂಜಿನಿಯರಿಂಗ್ ಅನ್ನ ಬಹಳ ಚೆನ್ನಾಗಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು JDU ಮಾಡಿದೆ. ಹೇಗೆ ಅಂತಂದ್ರೆ, ಈಗ ನೀವು JDU RJD ತಗೊಂಡ್ರೆ ಸ್ವಾಭಾವಿಕವಾಗಿ ದೇ ಡಿಪೆಂಡೆಡ್ ಆನ್ ಮುಸ್ಲಿಂ ಮತ್ತೆ ಯಾದವ್ ವೋಟ್ ಬ್ಯಾಂಕ್ ನಮಗೆ ವೋಟ್ ಮಾಡ್ಬಿಡ್ತಾರೆ ಅಂತ. ಆದ್ರೆ ವೆರಾಸ್ ಭಾರತೀಯ ಜನತಾ ಪಾರ್ಟಿ ಮತ್ತು JDU ಕಾಂಬಿನೇಷನ್ ನೋಡಿದಾಗ ಅಪರ್ ಕಮ್ಯುನಿಟಿ ಏನು ರಜಪೂತರು, ಬ್ರಾಹ್ಮಣರು, ಭೂಮಿಯಾರ್ ಜೊತೆಗೆ ಕುರ್ಮಿ ಇರ್ಬೋದು, ಕುಶ್ವಾ ಇರ್ಬೋದು, ಈ ರೀತಿ ಅನೇಕ ಪಾಸ್ವಾನ್, ನಿಮ್ಮ ಚಿರಾಗ್ ಪಾಸ್ವಾನ್ ಅವ್ರ ಕಮ್ಯುನಿಟಿ ಏನಿದೆ, ಮತ್ತೆ ಜಾಟವ್ಸ್ ಎಲ್ಲ ಕೂಡ ಎಲ್ರಿಗೂ ಸಮಾನವಾದಂಥ ಅವಕಾಶವನ್ನು ಕೊಡುವಂತ ಕೆಲಸ ಮಾಡಿದ್ವಿ. ಈಗ ಸಾಮ್ರಾಟ್ ಚೌಧರಿ ಉಪಮುಖ್ಯಮಂತ್ರಿಗಳು ಅವ್ರು ಬಂದಂತದ್ದೇ ಕುಶ್ವಾ ಕಮ್ಯುನಿಟಿಯಿಂದ, ಅತ್ಯಂತ ಹಿಂದುಳಿದಿರ್ತಕ್ಕಂಥವ್ರು, ಮತ್ತೆ ನಮ್ಮ ಸೈನಿ ಅವರು ಭೂಮಿಯಾರ್ ಕಮ್ಯುನಿಟಿ, ಎಲ್ಲರನ್ನೂ ಕೂಡ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದಂತ ಕಾರಣ ಇಷ್ಟು ಬಹುಮತ ಬರಕ್ ಸಾಧ್ಯ ಸರ್. ಇಲ್ಲಾಂದ್ರೆ 191 ಇಟ್ ಇಸ್ ಅನ್ಇಮ್ಯಾಜಿನಬಲ್ ಕ್ಲೀನ್ ಸ್ವೀಪ್ ಇದು. ಸೊ ಎಲ್ಲಾ ಸಮುದಾಯದ ಜನಕ್ಕೆ ಕೊಡಬೇಕಾದಂತ ಆದ್ಯತೆಯನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಾವೇ. ಮತ್ತೆ ಬಹಳ ಪ್ರಮುಖವಾಗಿ ಸೀಮಾಂಚಲ ಏನ್ ಬಿಹಾರದ ಭೌಗೋಳಿಕ ಪ್ರದೇಶ ನೋಡಿದಾಗ ಅಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಇರ್ತಕ್ಕಂಥದ್ದು. ನೀವು ಹೀಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 1 ಅವರ್ ಮುಂಚೆ ಮುಸಲ್ಮಾನ್ ಹೆಣ್ಮಕ್ಳು ಕೂಡ ನಮಗೆ ವೋಟ್ ಮಾಡಿದ್ದಾರೆ. ಯಾದವ ಸಮುದಾಯದ ಹೆಣ್ಮಕ್ಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮಗೆ ವೋಟ್ ಹಾಕಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ. ಯಾಕೆ ಅಂತಂದ್ರೆ ಅವ್ರಿಗಲ್ಲಿ ಸುರಕ್ಷತೆ ಬೇಕು, ಕಾನೂನಿನ ಸುವ್ಯವಸ್ಥೆ. ಇವತ್ತಿಗೂ ಕೂಡ ನೀವು ಬಿಹಾರದ ಹಳ್ಳಿಗಳಿಗೆ ಹೋದ್ರೆ, ನಾನು ಹೋಗಿದ್ದೆ ಅಲ್ಲಿ, ಜಂಗಲ್ ರಾಜನ್ ಇವತ್ತಿಗೂ ಜನ ಮರ್ತಿಲ್ಲ. ಅವರೇ ಹೇಳ್ತಾರೆ ಹಮ್ ಜಂಗಲ್ ರಾಜ್ ಕೋ ಭೂಲ್ ನಹೀ ಸಕ್ತೆ ಅಂತ. ಇವತ್ತು ಲಾಲು ಯಾದವ್ ಇದ್ದಾಗ ಯಾವ ರೀತಿ ದುರಾಡಳಿತ ಇತ್ತು ಅಂತಂದ್ರೆ IAS IPS ಗಳನ್ನ ತಮ್ಮ ಮನೆ ಗೇಟ್ ಕೀಪರ್ ಗಳು ಮಾಡ್ಕೊಂಡಿದ್ರು ಲಾಲು ಯಾದವ್ ಅವರು. ಅದನ್ನ ಇವತ್ತಿಗೂ ಜನ ಮರ್ತಿಲ್ಲ. ಹೆಣ್ಮಕ್ಳನ್ನ ಅಪಹರಣ ಮಾಡುವಂತದ್ದು, ಅತ್ಯಾಚಾರ ಮಾಡ್ತಕ್ಕಂಥದ್ದು, IAS ಆಫೀಸರ್ ನಿತೀಶ್ ಕುಮಾರ್ ಚರ್ಚೆ ಹೋಗೋದಿಲ್ಲ, ಜನ ಚೀಮಾರಿ ಆಗ್ತಾರೆ. ಈಗ ನಿತೀಶ್ ಕುಮಾರ್ ಒಂದೇ ಒಂದು ವೈಯಕ್ತಿಕ ಭ್ರಷ್ಟಾಚಾರದ ಆರೋಪ ಇಲ್ಲ. ಈಗ ಕಾಂಗ್ರೆಸ್ ಅವ್ರ ಲಾಜಿಕ್ಗೆ ನೀವು ಆಸ್ ಅ ಪ್ರಜಾಪ್ರಭುತ್ವದ ಒಬ್ಬ ವ್ಯಕ್ತಿಯಾಗಿ ನೀವು ಯೋಚನೆ ಮಾಡಿ, ಈಗ ಮತ ಚೋರಿ ಆಗ್ಬಿಟ್ಟಿದೆ, ವೋಟ್ ಚೋರಿ ಆಗಿದೆ ಅಂತ ಬಾಯ್ ಬಡ್ಕೊಂಡ್ರಲ್ಲ ರಾಹುಲ್ ಗಾಂಧಿ ಅವರು. ಬಿಹಾರದಲ್ಲೂ ಬಾಯ್ ಬಡ್ಕೊಂಡ್ರಲ್ಲ. ಯಾಕೆ ಜನ ಮತ್ತೆ ನಿಮ್ಗೆ ವೋಟ್ ಹಾಕ್ಲಿಲ್ಲ? ಎಷ್ಟು ನಿಮ್ ಸ್ಥಾನ? 2 ಸ್ಥಾನ ಗೆದ್ದಿರೋದು. ಹಾಗಾಗಿ ಈ ನಾಟಕ ಬಂದ್ ಮಾಡಿ ಜನಗಳ ಅಭಿವೃದ್ಧಿ ಕಡೆ ಗಮನ ಕೊಡಿ. ಅದ್ ಬಿಟ್ಬಿಟ್ಟು ಕುಣಿಯಕ್ಕಾಗ್ದವ್ ನೆಲ ಡೊಂಕು ಅಂದಂಗ್ ಚುನಾವಣೆ ಸರಿ ಇಲ್ಲ, ಮೀಡಿಯಾದವ್ರು ನಮ್ಮನ್ನು ತೋರ್ಸೋದೇ ಇಲ್ಲ ಅಂತ ನಾನು ಇನ್ನೊಂದು ಮೀಡಿಯಾದಲ್ಲಿ ಇದ್ದೆ. ಅಲ್ಲಿ ಕಾಂಗ್ರೆಸ್ ವಕ್ತಾರರ ವಾದ ಏನು ಅಂತಂದ್ರೆ, ನೀವು ಮೀಡಿಯಾದವ್ರು ನಮ್ಮನ್ನು ತೋರ್ಸೋದೇ ಇಲ್ಲ ಸರ್. ಆಮೇಲೆ ನೆಕ್ಸ್ಟ್ ಮುಂದುವರೆದು ಫೇಸ್ಬುಕ್ ಅಲ್ಲೂ ನಮಗ್ ಸರಿ ಇಲ್ಲ, ವಾಟ್ಸ್ಆಪ್ ಸರಿ ಇಲ್ಲ, ಯಾವ ಸೋಷಿಯಲ್ ಮೀಡಿಯಾರು ನಮಗ್ ಸಪೋರ್ಟ್ ಮಾಡಲ್ಲ ರೀ. ಚುನಾವಣೆಯಲ್ಲಿ ಗೆಲ್ಲೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇನ್ನೊಬ್ರ ಕಡೆ ಬೊಟ್ ಮಾಡೋಂಥದ್ದು ಎಷ್ಟ್ರಿ ಸರಿ? ನಿಮ್ದೀಗ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಸರ್ ಅಲ್ಲಿ ಈಗ ಬಿಹಾರ? ಅದನ್ನ ಹಿರಿಯರು ನಿಶ್ಚಯ ಮಾಡ್ತಾರೆ ಖಂಡಿತವಾಗ್ಲೂ. ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಇಲ್ಲಿ ಘೋಷಣೆ ಮಾಡಿದ್ರ ಕಾಂಗ್ರೆಸ್ ಅವರು? ಇಲ್ಲಿ ಯಾರನ್ನ ಘೋಷಣೆ ಮಾಡಿದ್ರು? ಇಲ್ಲಿ ಯಾರನ್ನ ಘೋಷಣೆ ಮಾಡಿದ್ರು ಕೇಳಿ. ಇಲ್ಲಿ ಯಾರನ್ನ ಘೋಷಣೆ ಮಾಡಿದ್ರು ಸರ್? ಸ್ವತಃ ತೇಜಸ್ವಿ ಯಾದವ್ ಅವರು, ನಾನೇ 18ನೇ ಹೌದು 23ರಲ್ಲಿ ಯಾರನ್ನ ಘೋಷಣೆ ಮಾಡ್ಬಿಟ್ಟಿದ್ರು? ಶ್ರೀಮಾನ್ ಕಾಂಗ್ರೆಸ್ ಅವರು ಯಾರನ್ನ ಘೋಷಣೆ ಮಾಡಿದ್ರು? ನಾವು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಭ್ಯರ್ಥಿಗಳನ್ನ ನಾವು ಘೋಷಣೆ ಮಾಡಲ್ಲ. ಬಿಹಾರದಲ್ಲಿ ಅದು ಅವರ ಪಕ್ಷಕ್ಕೆ JDU ಪಕ್ಷಕ್ಕೆ ಬಿಟ್ಟಂತದ್ದು. ಯಾರು ಅವರು RJD ಪಕ್ಷದವರು ಅವ್ರ ಮುಖ್ಯಮಂತ್ರಿ ಅಭ್ಯರ್ಥಿ ನಮ್ದು ಯಾವ್ದು ಇಲ್ಲ. ರಾಷ್ಟ್ರೀಯ ಪಕ್ಷವಾಗಿ ನಿಮ್ಮ ದುಸ್ಥಿತಿಯನ್ನ ನೀವು ಒಪ್ಪಿಕೊಳ್ಬೇಕು. ನೋಡಿ, ಯಾವ ಕಾರಣಕ್ಕೂ ನಾವು ನೋಡ್ರಿ, ಕಾಂಗ್ರೆಸ್ ಯಾವ ಕಾರಣಕ್ಕೂ ಕೂಡ ಹಿನ್ನಡೆ ಅಂತಕ್ಕಂಥ ಪ್ರಶ್ನೆ ಇಲ್ಲ.
ನಾವು ರಾಷ್ಟ್ರೀಯ ಹೋರಾಟ ಪಕ್ಷವಾಗಿ ಮಾಡ್ತೀವಿ. ನೀವು ಎಷ್ಟು ಮಂದಿಗೆ ಇದು ದುಸ್ಥಿತಿಯನ್ನು ಕಾಣ್ತಾ ಇದ್ದೀರಿ? ನೋಡ್ರಿ ಅದನ್ನ ಬಿಜೆಪಿ ಮಾಡ್ಕೊಳ್ಬೇಕು. ನೋಡ್ರಿ ಇವತ್ತು ಬಿಜೆಪಿಯಿಂದ ಅವರು ಹಿಂಬಾಗಲಿನಿಂದ ಜನಗಳಿಗೆ ಭಾವೋದ್ವೇಗದಿಂದ ಅಥವಾ ಇವೆಲ್ಲ ಬರೇ ವಿಷಯ ಬಿಜೆಪಿ ಇಂಥವೇ. ಮಾಡ್ಬೋದು ಬೇಡ ಸರ್. ಸರ್ ಇವತ್ತಲ್ಲ ಸರ್, ನಾಳೆ ಬೇಡ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಬೇಡ ಬಂದೇ ಬರ್ತೀವಿ. ಇನ್ನಷ್ಟು ಸರ್. ದುಸ್ಥಿತಿಗೆ ನಾವು ಹೋಗ್ತಾರೆ. ಹೋರಾಟ ಮಾಡ್ತೀವಿ. ಸರ್. ಗ್ರಾಮ ಯಾವ ಗ್ರಾಮಕ್ಕೆ ಬಿಡಿ. ಹೋಗಿ ಹೋರಾಟ ಮಾಡ್ತೀವಿ. ಬಾಲಕೃಷ್ಣ ಅಧಿಕಾರಕ್ಕೆ ಯಾದವ್ ತಂದೆ ತರ್ತೀವಿ ಮುಂದಿನ ದಿನಗಳಲ್ಲಿ. ನೀವು ಇದೊಂದೇ ನೋಡ್ಕೋಬೇಡಿ. ಬಾಲಕೃಷ್ಣ ಯಾದವ್ ಅವರೇ, ಬಿಹಾರದಲ್ಲಿ ಸೋತಿರ್ಬೋದು ನಾವು. ಬಾಲಕೃಷ್ಣ ಯಾದವ್ ಅವರೇ 2000ದಿಂದ 2025ರಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಕೂತವರು. ನೀವು ಆಡಳಿತದ ವೈಫಲ್ಯ ಇತ್ತು ಅನ್ನೋದಾಗಿದ್ರೆ ಸಮರ್ಥವಾಗಿ ಕಲಾಪಗಳಲ್ಲೋ ಅಥವಾ ಬೇರೆ ಕಡೆಯಲ್ಲಿ ಚರ್ಚೆ ಮಾಡಿದ್ರೆ ಯಾರು leader ಯಾರು ಕೇಳಿ ಇವ್ರಿಗೆ? ಎಲ್ಲ ನೋಡಿ 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 ಕಾಂಗ್ರೆಸ್ leader ಯಾರು ಬಿಹಾರದಲ್ಲಿ? ನೀವು ಅದಲ್ಲ ಒಂದ್ ನಿಮಿಷ ಕೇಳಿ ನೋಡ್ರಿ ಮಾತಾಡ್ತೀನಿ.